ಕೃಷ್ಣ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಉದಯೋನ್ಮುಖ ಪಕ್ಷ, ನಿಮ್ಮದೇ ಆದಂಥ ಸ್ಟಾರ್ಟಪ್ ಪಾರ್ಟಿ. ಎಸ್. ಆದರೆ ಬಹಳ ಒಳ್ಳೆ ಕೆಲಸಗಳನ್ನು ಮಾಡೋ ಮೂಲಕ ನೀವು ಜನಮನವನ್ನು ಗಳಿಸ್ತಾ ಇದ್ದೀರಿ, ಜನರಿಗೆ ಹತ್ತಿರ ಆಗ್ತಾ ಇದ್ದೀರಿ. ಓಕೆ, ಎಸ್. ಈಗ ಹೆಂಗೆ ನೋಡ್ತಿದ್ರಿ ಈ ರಾಜಕಾರಣವನ್ನು ಗಮನಿಸಿದಾಗ, ಈ ಸಮೀಕರಣಗಳನ್ನು ನೋಡಿದಾಗ 2+2 is not equal to 4 ಅನ್ನೋದು ಮತ್ತೊಮ್ಮೆ ರುಜುವಾತ್ ಆಗ್ತಾ ಇರುತ್ತೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ದೊಡ್ಡ ಉದಾಹರಣೆಗಳು ಕೂಡ ನೀವು ನೋಡಿದ್ದೀರಿ, ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಮತ್ತೊಂದು ಪ್ರಸಂಗ ನಮಗಿಲ್ಲಿ ಬಂದಿದೆ ಪಕ್ಕದ ರಾಜ್ಯದಲ್ಲಿ. ಈಗ ನಿಮ್ಮ ಪಕ್ಷದ ವತಿಯಿಂದ ಇದನ್ನೆಲ್ಲ ಹೌ ಡು ಯು ಲುಕ್ ಇನ್ ಟು ಇಟ್? ಈಗ ನಾವು ಇದನ್ನ ನಮ್ಮ ಪಕ್ಷದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಏನ್ ಚರ್ಚೆ ಮಾಡ್ತೀರಾ, ಹೇಗೆ ಮಾಡ್ತೀರಾ? ಈಗ ಅದು ನಾವು ಎಲ್ಲರಿಗೂ ಚರ್ಚೆ ನಡೀತಾ ಇದೆ. ಇಟ್ ಇಸ್ ನಾಟ್ ಕಂಪ್ಲೀಟೆಡ್ ಪ್ರೋಸೆಸ್ ಇದೆ. ಗೆದ್ದ ತಕ್ಷಣ ಅದು ಅಧಿಕಾರಕ್ಕೆ ಬರಲ್ಲ, ಅದು ಗವರ್ನೆನ್ಸ್ ಮಾಡೋಕ್ಕಾಗಲ್ಲ. ಆದರೆ ಇದು ಸ್ಟಾರ್ಟಪ್ಪಲ್ಲಿ ಇದ್ದಾರೆ ಅವರು ಕೂಡ. ಬಟ್ ಅವರಿಗೆ ಜನ ಬೆಂಬಲ ಸಿಕ್ಕಿದೆ, ಆದರೆ ಮೆಜಾರಿಟಿ ಸಿಕ್ಕಿಲ್ಲ. ಇದು ಅವ್ರಿಗೆ ಡ್ರಾಬ್ಯಾಕ್ ಆಗಿದೆ. ಈಗ ಇನ್ನೊಂದು ರಾಜ್ಯಪಾಲರ ನಡೆನೂ ಕೂಡ ತಮಗೆ ಗಂಭೀರ ನಮಗೂ ಆಕ್ಷೇಪ ಇದೆ. ರಾಜ್ಯಪಾಲರು ಯಾರು ಈಗ ಹೆಚ್ಚೆಚ್ಚು ಇದು ಸೀಟ್ಗಳನ್ನು ಗೆದ್ದಿರ್ತಾರೆ ಅವ್ರನ್ನ ಆಹ್ವಾನಿಸಬೇಕಾಗಿದ್ದು ಅವ್ರದ್ದು ಇದು. 2018ರಲ್ಲಿ ಏನು ಇಲ್ಲಿ BJP ಸರ್ಕಾರ ಯಡಿಯೂರಪ್ಪನವ್ರದ್ದು 104 ಸೀಟ್ ಬಂದಿತ್ತು. ಅವತ್ತು ನಮಗೆ ಮ್ಯಾಜಿಕ್ ನಂಬರ್ 113 ಬೇಕಾಗಿತ್ತು. ಆದರೆ ಅವತ್ತು ಅದೇ ಗವರ್ನರ್ ಇಲ್ಲಿ ಆಹ್ವಾನ ಕೊಟ್ಟಿದ್ರು. ಇವತ್ತು ಅದನ್ನ ಜನ ಎಲ್ಲದೂ ಗಮನಿಸ್ತಾ ಇದ್ದಾರೆ. ಇವತ್ತು ಅಕಸ್ಮಾತ್ ಅವ್ರದ್ದು ಇನ್ನೊಂದು ನಡೆ ಕೂಡ ಇದೆ TVK ಪಕ್ಷದ್ದು. ಅವ್ರು ಅಕಸ್ಮಾತ್ ಏನಾದರೂ ಇದು ಬಹುಮತ ಸಿಕ್ಕಿಲ್ಲ ಅಥವಾ ಸರ್ಕಾರ ಮಾಡೋಕ್ಕಾಗಿಲ್ಲ ಅಂತಂದರೆ, ಅಥವಾ DMK ಅಥವಾ ಅಣ್ಣಾ DMK ಎರಡು ಸೇರಿ ಮೈತ್ರಿ ಮಾಡೋಕೆ ಕೂಡ ಒಂದು ಅಪವಿತ್ರ ಮೈತ್ರಿನ ಮಾಡ್ತಾ ಇದ್ದಾರೆ, ಮಾಡಬೇಕಂತ ಹೊರಟಿದ್ದಾರೆ. ಸೊ ಇದನ್ನು ವಿಜಯ್ ಅವರು ಅವತ್ತೇ ಸ್ಪಷ್ಟವಾಗಿ ಹೇಳಿದರು, ನನಗೆ ಸೈದ್ಧಾಂತಿಕವಾಗಿ ಅಣ್ಣಾ DMK ಜೊತೆ ವಿರೋಧ ಇದೆ, ಆದರೆ ನಮಗೆ ಪೊಲಿಟಿಕಲ್ ಆಗಿ ಎನಿಮೆ ಇರೋದು DMK ಜೊತೆ ಅಂತೇಳಿ ಅವರು ಸ್ಪಷ್ಟತೆ ಕೊಟ್ಟಿದ್ರು ಜನಕ್ಕೆ. ಹಾಗಾಗಿ ಅವ್ರು ಅಷ್ಟು ಮೆಜಾರಿಟಿ ಬರೋಕ್ಕೆ ಕಾರಣ ಆಯಿತು. ಇಲ್ಲಾದಿದ್ರೆ ನಮಗೆ ಅಂದಾಜು ಪ್ರಕಾರ ಒಂದು 25-30 ಸೀಟ್ ಗೆಲ್ಬೋದಿತ್ತು ಅಂತ ಅನಿಸಿತ್ತು. ಅವ್ರೇನಾದರೂ ಇದು ಐಡಿಯಾಲಜಿಕಲ್ ಎಫೆಕ್ಟ್ನ ತರಲಿಲ್ಲ ಅಂದಿದ್ರೆ DMKಗೆ ಮೆಜಾರಿಟಿ ಸಿಗ್ತಾ ಇತ್ತು ಅಂತ ನಮ್ಮ ಅಭಿಪ್ರಾಯ ಇತ್ತು. ಆದರೆ ಇವಾಗ ಅವರು ಅದನ್ನು ಕ್ಲಾರಿಟಿ ಕೊಟ್ಟಿರೋ ಕಾರಣಕ್ಕಾಗಿ ಅವ್ರಿಗೆ ಒಂದು ಮ್ಯಾಜಿಕ್ ನಂಬರ್ ದಾಟೋಕ್ಕೆ ಆಗಿಲ್ಲ, ಆದರೆ ಅತಿ ಹೆಚ್ಚು ಸೀಟ್ಗಳ ಗೆಲ್ಲಕ್ಕೆ ಸಕ್ಸಸ್ ಆಗಿದ್ದಾರೆ ಅವರು. ಆದರೆ ರಾಜ್ಯಪಾಲರ ನಡೆ ನಮಗೂ ವಿರೋಧ ಇದೆ. ಆದರೆ ಕರ್ನಾಟಕದಲ್ಲೂ ಕೂಡ ಇಂಥದೇ ಒಂದು ಬದಲಾವಣೆ ಬೇಕು ಅಂತ ಜನ ನಮ್ಮನ್ನೆಲ್ಲ ಆಶಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ CT ಸಿಂಬಲು ಈ ಹಿಂದೆ ಏನು ಲೋಕಸತ್ತಾ ಪಕ್ಷ ಇತ್ತು ಅದು ಆಲ್ರೆಡಿ ಅಲ್ಲಿ ಬಳಸ್ತಾ ಇದ್ರು. ಅದಾದ್ಮೇಲೆ ನಮ್ಮ ಪಕ್ಷ ಬಹಳಷ್ಟು ಕಾಲ ಅದನ್ನ ನಾವು ಚುನಾವಣೆ ಸಿಂಬಲ್ ಆಗಿ ಭ್ರಷ್ಟಾಚಾರದ ವಿರುದ್ಧ ಜಾಸ್ತಿ ಹೋರಾಡ್ತಾ ಇದ್ದೀರಿ. ಹೌದು. ಓಕೆ, ಈಗ ಈ ಕುದುರೆ ವ್ಯಾಪಾರ, ಆ ವ್ಯಾಪಾರ, ರೆಸಾರ್ಟ್ ರಾಜಕೀಯ ಅಂತ ನೀವು ನೋಡುವಾಗ ನೀವು ಹೆಂಗೆ ಇದಕ್ಕಿಂತ ಭಿನ್ನ ಆಗ್ಬಹುದು, ವಿಭಿನ್ನ ಆಗಿ ನಿಲ್ಬಹುದು ಅಂತ ನಿಮಗನ್ಸುತ್ತೆ? ನೀವು ಅಲ್ಲ, ಈಗ ನಿಮ್ದು ಈಗ ಯಾಕೆ ನೀವು ಅಸ್ತಿತ್ವಕ್ಕೆ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ ರಾಜಕಾರಣದಲ್ಲಿ, ಚುನಾವಣಾ ರಾಜಕಾರಣದಲ್ಲಿ? ನಿಮ್ಮ ಅನಿಸಿಕೆ ಪ್ರಕಾರ ಚುನಾವಣಾ ರಾಜಕಾರಣದಲ್ಲಿ ಇವತ್ತು ಬಹುತೇಕವಾಗಿ ದುಡ್ಡನ್ನ ಅನಿಸ್ತಾ ಇದ್ದಾರೆ ಜನರು ಕೂಡ. ಇವತ್ತು ಯಾರು ಗೆಲ್ತಾ ಇರೋರು ಯಾರು? ಜನರಿಂದನೇ. ಜನ ವೋಟ್ ಆಗಿದ್ದ ಕಾರಣಕ್ಕೆ ಅವ್ರು ಗೆದ್ದಿದ್ದಾರೆ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು. ಎರಡು ವಿಚಾರ ಇದೆ. ಒಂದು, ಜಾತಿ ಧರ್ಮದ ವಿಚಾರನ ನಿರಂತರವಾಗಿ ಪಕ್ಷ ಇಲ್ಲಿ ಇದೆ. ಈ ಎರಡು ಪಕ್ಷಗಳು ಇಲ್ಲಿ ನಡೆಸ್ತಾ ಇದೆ. ಇಡೀ ದೇಶದಲ್ಲಿ ನಡೀತಿದೆ, ಇಲ್ಲ ಅಂತಲ್ಲ. ಒಂದು ಸಾಮಾಜಿಕ ನ್ಯಾಯ ಅಂತೀವಿ, ಆದರೆ ಭ್ರಷ್ಟಾಚಾರ ವಿರುದ್ಧ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಇವತ್ತು ಏನು ಈಗ ಹಾಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಇದ್ದಾರೆ. ಇವರು 40% SPACIM ಅಂತೇಳಿ ಅಭಿಯಾನ ಮಾಡಿದ್ರು. ಇವು ಸದ್ದು ಮಾಡ್ತಾರೆ ಬೆಂಗಳೂರಲ್ಲಿ, ರಾಜ್ಯದಲ್ಲಿ. ಆದರೆ ಇವತ್ತು ಯಾವ ತನಿಖೆ ಮಾಡ್ತಾ ಇದ್ದಾರೆ, ಯಾರಿಗೆ ಶಿಕ್ಷೆ ಆಗಿದೆ BJPಗೆ. ಹಾಗಾಗಿ ಇವೆಲ್ಲ ಹೊಂದಾಣಿಕೆ ರಾಜಕಾರಣ, ಬರೀ ಗಿಮಿಕ್ಗಳು ಅಂತೀರಿ. ಹೌದು, ಈ ಥರ ಗಿಮಿಕ್ಗಳು ನಮಗೆ ಪಕ್ಷ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಹಿಂದೆ ಇದೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಹಾಗಾದ್ರೆ ನೆಕ್ಸ್ಟ್ ನೀವು ಗಿಮಿಕ್ ಮಾಡ್ತೀರಾ ಮುಂದೆ ಬರೋಕ್ಕೆ? ಗಿಮಿಕ್ ಏನು ಮಾಡಲ್ಲ, ಆದರೆ ಸತ್ಯ ಮತ್ತು ಪ್ರಾಮಾಣಿಕತೆ, ಭ್ರಷ್ಟಾಚಾರ ವಿರೋಧ ನಡೀಲೇಬೇಕು. ಇವತ್ತಿಲ್ಲ ನಾಳೆ ಇದು ಬದಲಾಗುತ್ತೆ. ಯಾಕೆಂದರೆ ತಂತ್ರಜ್ಞಾನ ಇವತ್ತು ಕಳ್ಳತನಗಳು ಬಹುತೇಕವಾಗಿ ನಿಂತಿದೆ. ಈ ದೇಶದಲ್ಲಿ ನೋಡಿರ್ಬೋದು, ರಾಜ್ಯದಲ್ಲಿ ನೋಡಿರ್ಬೋದು. ಯಾವ ಕಾರಣಕ್ಕಾಗಿ ಕಳ್ಳತನಗಳು ನಿಂತ್ಕೊಳ್ತಾ ಇದೆ? CC ಕ್ಯಾಮ್ರಾಗಳು ಎಲ್ಲೆಡೆ ಅಳವಡಿಸ್ತಾ ಇದ್ದಾರೆ. ನಿಮ್ಮ ಮನೇಲೂ ಹಾಕಿರ್ತೀರಾ, ನಮ್ಮ ಫ್ಯಾಕ್ಟ್ರಿಲೂ ಹಾಕಿರ್ತೀವಿ, ಎಲ್ಲ ಕಡೆ CC ಕ್ಯಾಮ್ರಾ ಹಾಕ್ತಿದೆ. ಯಾಕೆ? ಕಳ್ಳತನಗಳನ್ನು ಯಾರು ಏನು ಮಾಡ್ತೀವಿ, ಏನೋ ಅನಾಹುತ ಆದರೂ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೆದ್ರು ಕೂಡ ನಮಗೆ ಮಾಹಿತಿ ಸಿಗಲಿ, ಯಾರು ಮಾಡಿದ್ದಾರೆ ಅಂತೇಳಿ ನಮಗೆ ಸಾಕ್ಷ್ಯಗಳು ಸಿಗಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ನಾವು ಆಗ್ತಾಯಿದ್ವಿ. ನಮ್ಮ ಪಕ್ಷ ಕೂಡ ಇವತ್ತು ಸರ್ಕಾರಿ ಕಚೇರಿಗೆ ಹೋದ ತಕ್ಷಣ ಮೊಬೈಲಲ್ಲಿ ಆನ್ ಮಾಡ್ತಾಯಿದ್ವಿ, ಲೈವ್ ಮಾಡ್ತಾಯಿದ್ವಿ. ನಾಟ್ ಎಡಿಟ್ ವಿಡಿಯೋ, ಲೈವ್ ಮಾಡ್ತಾಯಿದ್ವಿ. ಯಾಕೆ? ನಾವು ಏನು ನಡೀತಾ ಇದೆ ನೈಜವಾಗಿ ಜನಕ್ಕೆ ಗೊತ್ತಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಚೆನ್ನಾಗಿ ಜನರಿಗೆ ಹತ್ರ ಆಗೋ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀವಿ. ಹೌದೌದು. ಓಕೆ, ಗಾಟ್ ಇಟ್. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್ ಕೃಷ್ಣ. ಈಗ ಲೆಟ್ಸ್ ಗೋ ಟು ತಮಿಳ್ನಾಡು. ಆಮ್ ಐ ಆಡಿಬಲ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ರಮೇಶ್ ಕಂಠೀರವ ಅವ್ರಿಗೆ? ಓಕೆ, ಎಸ್. ರಮೇಶ್ ಕಂಠೀರವ ಅವರೇ, ಈಗ ಏನು ನಡೀತಾ ಇದೆ ಬಹಳ ಕುತೂಹಲ ಮೂಡಿಸ್ತಲ್ಲ. ಗಜಪ್ರಸವ ಆಗ್ತಾ ಇದೆಯಾ? ನಿರಂತರವಾಗಿ ಈ ಕಸರತ್ತಿದೆಯಲ್ಲ,
ಅದನ್ನ ನೋಡಿದಾಗ ಏನಾಗುತ್ತೆ, ಯಾರು ಮುಖ್ಯಮಂತ್ರಿಗಳಾಗ್ತಾರೆ, ರಜನಿಕಾಂತ್ ಹೆಸರು ಕೂಡ ಎಲ್ಲ ತೇಲ್ಬಿಟ್ಲಾಯ್ತು. ವಾಟ್ ಈಸ್ ದ ಫ್ಯಾಕ್ಟ್? ಕರೆಂಟ್ ಸ್ಟೇಟಸ್ ಏನಿದೆ ಅಲ್ಲಿ? ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ವಿಜಯ್ ಅವರಿಗೆ ಎಲ್ಲರ ಬೆಂಬಲ ಸಿಗ್ತಾ ಇರತಕ್ಕಂಥದ್ದು. ಅವರಿಗೆ ವಿಜಯ್ ಅವರಿಗೆ ಬೆಂಬಲ ಸಿಗ್ತಾ ಇದೆ. ಎಸ್, ಗೋ ಹೆಡ್. ಬೆಂಬಲ ಸೂಚಿಸಿ ಅವರಿಗೆ ಔಟ್ಸೈಡ್ ಇಂದ ಸಪೋರ್ಟ್ ಮಾಡ್ತೀವಿ ಅಂತ ಲೆಟರ್ ಕೂಡ ಕೊಟ್ಟಿದ್ದಾರೆ. ಗವರ್ನರ್ಗೆ ಲೆಟರ್ ಕೂಡ ಬರೆದಿದ್ದಾರೆ. ಆ ನಂತರದಲ್ಲಿ ವಿಜಯ್ ಅವರಿಗೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಅನ್ಕಂಡೀಷನಲ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂತ ಲೆಟರ್ ನ ಗವರ್ನರ್. ಓಕೆ ಟೀಮ್, ಎಸ್ ಎಸ್, ಇನ್ನು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ. ಬೆಟರ್ ಕುಡ್ ಯು ಕಮ್ ಆನ್ ಫೋನು? ಒಂದಿಷ್ಟು ಫೋನು ಕೂಡ ಟ್ರೈ ಮಾಡ್ಬೋದು ಅಂತ ಅನ್ಸುತ್ತೆ. ಟೀಮ್ ಒಂಚೂರು ಟೆಕ್ನಿಕಲಿ ಫೋಕಸ್ ಮಾಡಿ. ಫೈನ್. ಓಕೆ, ರಘು ದೊಡ್ಡೇರಿ ಅವರು ಆರಂಭದಲ್ಲಿ ಮಾತನಾಡ್ತಾ ಇದ್ರು. ನೋಡಿ, ಒಂದು ನಿಮಿಷ, ಲೆಟ್ ಮಿ ಆಸ್ಕ್. ಏನು ಹೇಳ್ತಾ ಇದ್ರು ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮುಂದುವರ್ಸೋಣ. ನಾಚಿಕೆ ಆಗಲ್ವೇನ್ರಿ ಬಿ ಜೆ ಪಿಗೆ ಅನ್ನೋ ಮಾತನ್ನು ಕೇಳ್ತಾ ಇದ್ರು. ಅದೇ ಪ್ರಶ್ನೆಯನ್ನು ಜನಸಾಮಾನ್ಯರು ಕೂಡ ಕೇಳಬಹುದು. ಅಲ್ಲ ರೀ, ನಿಮ್ದೇನ್ರಿ ಸಿದ್ಧಾಂತ ಅಂತೀರಿ, ಐಡಿಯಾಲಜಿ ಅಂತ ಹೇಳ್ತೀರಿ, INDI ಜೊತೆ ಸೇರ್ಕೊಳ್ತೀನಿ ಅಂತೀರಿ, ಇಲ್ಲಿ ಏನಾದರೂ ಅಧಿಕಾರ ಸಿಕ್ಬಿಡ್ಬೋದು ಅಂತ ಇರೋ ಬೆರಳೆಣಿಕೆ ಸೀಟ್ಗಳನ್ನು ನೀವು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದೀರಿ? ಅವಕಾಶವಾದಿ ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಇದು ಒಂದು ರೀತಿ ಲಜ್ಜೆಗೆಟ್ಟ ರಾಜಕಾರಣ ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ? ನೀವು ಹೆಂಗೆ, ಯಾವ ಆಧಾರದ ಮೇಲೆ ಬೇರೆ ಪಕ್ಷವನ್ನು ಈಗ ನೀವು ಬೈತಾ ಇದ್ದೀರಿ? ನೋಡಿ, ಎರಡು ವಿಚಾರವನ್ನು ಹೇಳ್ತೇನೆ. ನಾವು ಕಾಂಗ್ರೆಸ್ ಪಕ್ಷ ಇಂಡಿಯಾ ಮೈತ್ರಿಕೂಟ ಇರತಕ್ಕಂಥ ನಾವೇನು ಅಲಯನ್ಸ್ ಇದೆ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡು ಅಲಯನ್ಸನ್ನು ಇಟ್ಕೊಂಡಿದ್ದೇವೆ. ಈಗ ನೀವು ಪಶ್ಚಿಮ ಬಂಗಾಳದಲ್ಲಿ ವಿಚಾರಕ್ಕೆ ಬರೋದಾದರೆ ಅಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ನಾವು TMC ವಿರುದ್ಧವಾಗಿ ಕೆಲಸ ಮಾಡಿದ್ದೇವೆ. TMC ಮತ್ತು ಏನು ಎಡಪಕ್ಷಗಳಿದ್ದಾವೆ, ಎಡಪಕ್ಷಗಳನ್ನು ನೇರವಾಗಿ ಫೈಟನ್ನು ಮಾಡಿದ್ದೇವೆ, ನೇರವಾಗಿ ಚುನಾವಣೆಯನ್ನು ಮಾಡಿದ್ದೇವೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ನಮ್ಮ ಐಡಿಯಾಲಜಿ ಏನಿದೆ, ಸೆಕ್ಯುಲರ್ ಐಡಿಯಾಲಜಿ ಮತ್ತು ಏನು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾ ಅಂತ ಕೆಲಸ ಇಂಡಿಯಾ ಮೈತ್ರಿಕೂಟದಲ್ಲಿ TMCನೂ ಇದೆ, ಎಡಪಕ್ಷಗಳು ಇದ್ದಾವೆ. ಹಾಗಾಗಿ ಅಲ್ಲಿ ಫೈಟ್ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಮಿತ್ರ ಪಕ್ಷದಂಥ ಆಮ್ ಆದ್ಮಿ ಪಕ್ಷದಲ್ಲೂ ನಾವು ರಾಷ್ಟ್ರ ಮಟ್ಟದಲ್ಲಿ ಆಮ್ ಆದ್ಮಿ ಪಕ್ಷ ನಮ್ಮ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದೆ. ನೀವು ಪಂಜಾಬ್ ಮತ್ತು ದೆಹಲಿನಲ್ಲಿ ನೋಡಿದ್ರೆ ನಾವು ನೇರವಾಗಿ ಅವ್ರ ಜೊತೆ ಫೈಟ್ ಮಾಡಿದ್ದೇವೆ. ಸೊ ಅಂದ್ರೆ ನಾವೆಲ್ಲ ನಮ್ಮ ಎಲ್ಲಾ ಇಂಡಿಯಾ ಮೈತ್ರಿಕೂಟದ ಮೂಲ ಉದ್ದೇಶ ಮಾಡಿ ಅಲ್ಲಿ ನಿಮಗೆ ಫಲ ಸಿಗ್ಲಿಲ್ಲ, ಹಾಗಾಗಿ ನಮ್ಗೆ ಉಳಿಗಾಲ ಇಲ್ಲ. ತಮಿಳುನಾಡಲ್ಲಿ ಗಾಳಿ ಅಲ್ಲಲ್ಲ, ಒಂದು ನಿಮಿಷ. ಇಂಡಿಯಾ ಮೈತ್ರಿಕೂಟದ ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮ 140 ಕೋಟಿ ಜನರಿದ್ದಾರೆ. 140 ಕೋಟಿ ಜನರಿಗೆ ಸಮೃದ್ಧವಾದಂಥ ಬದುಕನ್ನು ಕಟ್ಕೊಡ್ಬೇಕು, ಅವ್ರಿಗೆ ಸುರಕ್ಷಿತವಾದಂಥ ಒಂದು ಜೀವನವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಒಂದು ಕಾಮನ್ ಅಜೆಂಡಾ ಇಟ್ಕೊಂಡು ಒಟ್ಟಿಗೆ ಬಂದಿರತಕ್ಕಂಥದ್ದು. ಯಾಕೆ ಅಂತಂದ್ರೆ ಕೋಮುವಾದಿ ಬಿಜೆಪಿ ಯಾವತ್ತೂ ಅಭಿವೃದ್ಧಿಯನ್ನೇ ಮಾಡದೆ ಕೇವಲ ಬರೀ ಧರ್ಮಾಧಾರಿತವಾದಂಥ ಗಲಾಟೆ ಮಾಡಿ ಜನರನ್ನ ಜಾತಿ ಗಮನನೇ ಆಗ್ತಾ ಇಲ್ವಲ್ಲ? ಹೇಳಿ, ನಿಮ್ಮ ಲೋಪದೋಷಗಳ ಬಗ್ಗೆ ನಾನು ಬರ್ತೇನೆ, ಅಕ್ಸೆಪ್ಟ್ ಮಾಡ್ಕೊಂಡು ಹೇಳ್ತೇನೆ, ಬರ್ತಿದ್ದೇನೆ ರಾಘಸೂರ್ಯ, ಸರಿನಾ? ಹಾಗಾಗಿ ಧರ್ಮದ ವಿರುದ್ಧ ಜನರನ್ನ ಎತ್ತು ಕಟ್ಟಿ ಜನರನ್ನ ಭಾವನಾತ್ಮಕವಾಗಿ ನಾವು ಬದುಕನ್ನು ಕಟ್ಕೊಡ್ತೇವೆ. ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಮೂಲ ಉದ್ದೇಶ ಬದುಕಿನ ಚರ್ಚೆ ಮಾಡ್ತೇವೆ ಹೊರತು ಭಾವನಾತ್ಮಕ ವಿಚಾರವಾಗಿ ಚರ್ಚೆ ಆಗೋದಿಲ್ಲ. ಆದರೆ BJP ಏನು ಮಾಡ್ತದೆ, NDA ಮೈತ್ರಿಕೂಟ ಅದು ಭಾವನಾತ್ಮಕವಾಗಿ ಜನರನ್ನ ಕೆರಳಿಸಿ ಚುನಾವಣೆಯನ್ನು ಗೆದ್ದಿರ್ತಕ್ಕಂಥ ನೋಡಿದ್ದೇವೆ. ಇತ್ತೀಚೆಗೆ SIR ಮತ್ತು ಚುನಾವಣಾ ಆಯೋಗ ಏನು ಇದಿದೆ, ಅದ್ರ ಮುಖಾಂತರ ಚುನಾವಣೆ ಗೆಲ್ತಾ ಇದೆ. ಅದನ್ನ ಇನ್ನೊಂದಿನ ಚರ್ಚೆ ಮಾಡೋಣ. ಈಗ ನಮ್ಮ ವಿಚಾರಕ್ಕೆ ಬರೋದಾದ್ರೆ, ಈಗ ತಮಿಳುನಾಡಿನ ವಿಚಾರಕ್ಕೆ, ತಮಿಳುನಾಡಿನಲ್ಲಿ DMK ವಿಚಾರ ಮಾತಾಡ್ತಿದ್ದೀರಿ. ತಮಿಳುನಾಡಿನಲ್ಲಿ DMK ಏನು ನಾವು ರಾಜ್ಯ ಮಟ್ಟದಲ್ಲಿ ಈಗಲೂ ನಮ್ಮ ಅಲಯನ್ಸ್ ಇದ್ದಾರೆ, ನಮ್ಮ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ದಾರೆ. ಸೊ ನಾವು ಅದನ್ನು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ನಾವು DMK ಬಗ್ಗೆ ಅತ್ಯುತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದೇವೆ, ಗೌರವವನ್ನು ಕೂಡ ಹೊಂದಿದ್ದೇವೆ. ಯಾಕೆ ಅಂತಂದರೆ ಸಂಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ನಿಂತ್ಕೊಂಡು ತಮಿಳುನಾಡಿನಲ್ಲಿ ನಾವು ಇವತ್ತು ಒಂದಷ್ಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವರ ಪಾತ್ರನೂ ಕೂಡ ಇದೆ. ಹಾಗಾಗಿ ಕೆಲವು ನಿರ್ಧಾರಗಳನ್ನು ರಾಜಕೀಯ ನಿರ್ಧಾರಗಳಿಂದ ನಾವು ಅಲಯನ್ಸ್ ಬಿಟ್ಟು ಹೋಗಿಲ್ಲ. ಆದರೆ ನಾವು ವಿಜಯ್ ಅವರಿಗೆ ನಾವು ಇದು ಮಾಡ್ತೀವಿ. ಇನ್ ಕೇಸ್ ನಾವೇನು ಹೋಗ್ಲಿಲ್ಲ ಅನ್ಕೊಳ್ಳಿ, ಆಲ್ರೆಡಿ BJP ಜೊತೆಗಿದ್ದೀರಾ ನೀವು? DMK ಜೊತೆ ಇದ್ದೇವೆ ನಾವು, ಸರಿನಾ? ಅಲಯನ್ಸ್ ಬಿಟ್ಟು ಹೋಗಿಲ್ಲ ನಾವು, ಅಲಯನ್ಸ್ ಬಿಟ್ಟು ಹೋಗಿಲ್ಲ. ನಮ್ಮ 5 ಶಾಸಕರೇನಿದ್ದಾರೆ, ಆ 5 ಶಾಸಕರು TVK ಜೊತೆ ಹೋಗಿದ್ದಾರೆ 2 ಕಾರಣದಿಂದ. ಮೊದಲನೇ ಕಾರಣ ಏನು ಅಂತಂದ್ರೆ, ಆಲ್ರೆಡಿ BJP ರಾಜ್ಯಪಾಲರನ್ನು ಉಪಯೋಗಿಸಿಕೊಂಡು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೈಕಮಾಂಡ್ ಅವ್ರ ಜೊತೆಗಿದೆ, TVK ಜೊತೆ ಇದೆ. ಬರೀ ಇವರೇ ಅಲ್ಲ,
ಹೈಕಮಾಂಡ್ ನಮ್ಮ ಪಕ್ಷ ಅಂದ್ರೆ ಹೈಕಮಾಂಡ್ ಅಂತ ಅದೇ. So, ಈಗ low ಐದು command and ಶಾಸಕರು ಹೋಗಿದ್ದಾರೆ high command ಅಂದ್ರೆ ಅಲ್ಲ, ಸ್ಟೇಟ್ ಅಂಡ್ ಸೆಂಟ್ರಲ್ ಎರಡು ಸೇರಿದ್ರೆ ಕಮಾಂಡ್ ಇರೋದು ಸರಿನಾ. ಹೈ ಅಂಡ್ ಲೋ ಯಾತರ ಏನಿಲ್ಲ, ಒಂದು ಕಾಂಗ್ರೆಸ್ ಕಮಾಂಡ್ ಇರತಕ್ಕಂಥದ್ದು. ಆ ಕಾಂಗ್ರೆಸ್ ಕಮಾಂಡ್ ನಲ್ಲಿ ಏನಾಗಿದೆ, ಒಂದು ತೀರ್ಮಾನವನ್ನು ತೆಗೆದುಕೊಂಡು ಜಾಯ್ನ್ ಆಗಿದ್ದಾರೆ. ಇನ್ನು ವಿಚಾರ ಮಾತಾಡೋದಾದ್ರೆ ಆಲ್ರೆಡಿ ಗವರ್ನರ್ ಉಪಯೋಗಿಸ್ಕೊಂಡು ಡಿಲೇ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹೇಗಾದ್ರೂ ಮಾಡಿ ಅವ್ರ ಮೇಲೆ ಏನು ಕೆಲವು ಕಂಪ್ಲೇಂಟ್ಗಳಿದೆ, ಆ ಕಂಪ್ಲೇಂಟ್ ಇವ್ರು ಹಾಕಿರೋದು, ಬಿಜೆಪಿ ಅವರು ಹಾಕಿರೋದೇನು ಇಡಿ ಐಟಿ ಕೇಸ್ಗಳನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಎದುರಿಸಿ ಹೇಗಾದ್ರೂ ಮಾಡಿ ಬಿಜೆಪಿ ಮತ್ತೆ AIADMK ಅಲಯನ್ಸ್ ಇದೆಯಲ್ಲ ಆ ಜೊತೆ ಹೋಗಿ ನಾವು ಒಂದೇ ಒಂದು ಸ್ಥಾನ ಗೆದ್ದಿದ್ದೀವಿ, ಆದ್ರೂ ನಾವು ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ತಮಿಳುನಾಡಲ್ಲಿ ಹೇಗಾದ್ರೂ ವಾಮ ಮಾರ್ಗದಿಂದ ನಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಈ ರೀತಿಯ ನಾಟಕವನ್ನು ಏನು ಮಾಡ್ತಾ ಇದ್ದಾರೆ ಬಿಜೆಪಿ, ಅದನ್ನ ನಾವು ತಡಿಬೇಕು ಅಂತ ಹೇಳಿ ಅಲ್ಲಿನ ನಾವು ಮ್ಯಾಂಡೇಟ್ರಿ ಅಂದ್ರೆ ತಮಿಳುನಾಡು ಜನತೆ ಏನು ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಅಕ್ಸೆಪ್ಟ್ ಮಾಡಿದ್ದೇವೆ. ಈಗ ನಮಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಸೀಟು ಬರಲಿಲ್ಲ, ವಿ ಅಕ್ಸೆಪ್ಟ್ ದ ಡಿಫೀಟ್. ಅಕ್ಸೆಪ್ಟ್ ಮಾಡಲ್ದೆ ಇನ್ ವಿಧಿ ಏನಿದೆ ಹೇಳಿ? ಅಲ್ಲ ವಿಧಿ ಅಂತಲ್ಲ, ಮಾಡಲೇಬೇಕು. ಅಲ್ಲ ಅದರಲ್ಲಿ ಹೆಚ್ಚುಗಾರಿಕೆ ಇದೆ ಹೇಳಿ. ಹೆಚ್ಚುಗಾರಿಕೆ ಅಂತಲ್ಲ ನೋಡಿ, ಅಲ್ಲ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ನಾವು ಯಾರೋ ಬಿಜೆಪಿ ಅವರು ಒಂದು ಮಾತನ್ನು ಕೇಳಿದ್ರು, ಏನ್ ಸರ್ ನಿಮ್ಮ ನೇತೃತ್ವದಲ್ಲಿ 1000 ಸೋಲ್ಗಳನ್ನು ಮಾಡಿದ್ರೆ 100 ಸೋಲ್ಗಳು ಅಂತ ಅಂದಾಗ, ಇಲ್ಲ 1100 ಅಲ್ಲ 1000 ಸೋಲ್ಗೆ ಬೇಕಾ ನಾನು ರೆಡಿ ಇದ್ದೇನೆ, ಒಪ್ಕೊಳ್ತೇನೆ, ಆದ್ರೆ ನನ್ನ ಐಡಿಯಾಲಜಿ ಬಿಟ್ಟು ಹೋಗೋದಿಲ್ಲ. ನನ್ನ ಐಡಿಯಾಲಜಿ, ನನ್ನ ದೇಶದ ಜನತೆ ನನ್ನ ನಂಬಿ ಏನೋ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ, ಆ ಐಡಿಯಾಲಜಿಗೆ ನಾನು ಬಿಟ್ಟು ಹೋಗೋದಿಲ್ಲ. ಈ ರೀತಿ 1000 ಪ್ರತಿಯೊಂದು 140 ಕೋಟಿ ಜನರಿಗೆ ಸುರಕ್ಷಿತವಾದಂತಹ ಒಂದು ಬದುಕು ಕೊಡಬೇಕು, ಬದುಕಿನ ವಿಚಾರವನ್ನು ಚರ್ಚೆ ಮಾಡಬೇಕು, ಬದುಕನ್ನು ಕಟ್ಟಿಕೊಡ್ಬೇಕು ಅಂತ ಮಾತಾಡ್ತೀವಿ. ಭಾವನಾತ್ಮಕ ವಿಚಾರವನ್ನು ಯಾವತ್ತೂ ಚರ್ಚೆ ಮಾಡೋದಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಏನು ನಾವು ಕರ್ನಾಟಕದಲ್ಲಿ ಮಾತಾಡ್ತೀವಿ, ಆ ರೀತಿಯಾದಂತಹ ಸುರಕ್ಷಿತವಾದಂತಹ ಭಾರತವನ್ನು ಸುರಕ್ಷಿತವಾದಂತಹ ಒಂದು ತಾಣವನ್ನಾಗಿ, ಒಂದು ಅದ್ಭುತ ದೇಶವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ, ರಾಹುಲ್ ಗಾಂಧಿ ಅವರ ಮೂಲ ಉದ್ದೇಶ. ಈಗ ಯಾಕೆ ನಾವು ಚರ್ಚೆ ಬರ್ತಾ ಇದ್ದೀವಿ, ಯಾಕೆ ಡಾಲರ್ ಬೆಲೆ 100 ರೂಪಾಯಿಗೆ ಹೋಗ್ತಾ ಇದೆ, ಪೆಟ್ರೋಲ್ ಬೆಲೆ 100 ಆಲ್ರೆಡಿ ಕ್ರಾಸ್ ಆಗೋಗಿದೆ, ಸೆಂಚುರಿ ಹೊಡಿತಾ ಇದೆ, ಸೆಂಚುರಿ ಹೊಡೆದ್ರು 60 ರೂಪಾಯಿ. ಕೇಳಿಸ್ಕೊಳ್ಳಿ ನೋಡಿ, ಬರೀ ಕೇವಲ 5 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಶೋಭಕ್ಕ ಒಂದು ಬೀದಿಲ್ ಕೂತ್ಕೊಂಡಿದ್ರು ಟಮಟೆ ಹೊಡೆಸ್ಕೊಂಡು. ಇವಾಗ ಎಲ್ಲಿದ್ದೀರಿ ಶೋಭಕ್ಕ, ಕಳೆದೋಗ್ಬಿಟ್ಟಿದ್ದೀರಿ, ಎಲ್ಲಿದ್ದೀರಿ ಶೋಭಕ್ಕ, ಎಲ್ಲಿದ್ದೀರಿ? ಅದೇ ರೀತಿ ನಿರ್ಮಲಾ ಸೀತಾರಾಮನ್ ಒಳಗೊಂಡಂತೆ ಎಲ್ಲಾ ಕೇಂದ್ರ ಸಚಿವರು ಎಲ್ಲಾರು ಬಾಯಿಗೆ ಬಟ್ಟೆ ಕಟ್ಕೊಳ್ಳೋದಲ್ಲ, ಮಾತಾಡಿದ್ರಿ.